10 ರೂಪಾಯಿ ಮೌಲ್ಯದ ಹರಕು ನೋಟುಗಳು ಚರ್ಚೆ ಈಗ ಎಲ್ಲೆಡೆ ಜೋರಾಗಿ ನಡೆಯುತ್ತಿದೆ. ತೆಪ್ಪೆ ಹಚ್ಚಿದ ರೂಪಾಯಿ ನೋಟುಗಳ ಚಲಾವಣೆ ಸಮಸ್ಯೆ ಸವಾಲಾಗಿ ಕಾಡುತ್ತಿದ್ದು ಚಿಲ್ಲರೆ ವ್ಯಾಪಾರಿಗಳ ವ್ಯವಹಾರ ತೀವ್ರ ಸಂಕಷ್ಟಕ್ಕೆ ಸಿಲುಕಿದೆ. ಚಿತ್ತಾಪುರ ತಾಲೂಕಾ ವ್ಯಾಪ್ತಿಯ ವಾಡಿ ಪಟ್ಟಣ, ನಾಲ್ವಾರ, ಲಾಡ್ಲಾಪುರ, ರಾವೂರು, ಚಿತ್ತಾಪುರ ನಗರ, ಕುಂಬಾರಹಳ್ಳಿ, ಅಳ್ಳೊಳ್ಳಿ, ಕರದಾಳ, ಭೀಮನಹಳ್ಳಿ, ಕೊಳ್ಳೂರು ಗ್ರಾಮಗಳಲ್ಲಿ ವಾರದ ಸಂತೆ ನಡೆಯುತ್ತದೆ. ಸಂತೆಗೆ ಬರುವ ಗ್ರಾಮೀಣ ಜನರು ಕಂತೆ ನೋಟು ತರುವುದಿಲ್ಲ. ಬದಲಿಗೆ 10 ರೂಪಾಯಿ, 20 ರೂಪಾಯಿ ಅಥವಾ 50 ರೂಪಾಯಿ ನೋಟುಗಳಲ್ಲಿರುವ ಚಿಲ್ಲರೆ ಹಣ ತಂದಿರುತ್ತಾರೆ. ಒಬ್ಬರ ಕೈಯಿಂದ ಒಬ್ಬರ ಕೈಗೆ ನಿತ್ಯ ಹರಿದಾಡುವ ಚಿಲ್ಲರೆ ನೋಟುಗಳ ಪರಿಸ್ಥಿತಿ ಹೇಳುವಂತಿಲ್ಲ. ಹರುಕು ಮುರುಕಾಗಿ ಜನರ ತಿರಸ್ಕಾರಕ್ಕೊಳಗಾಗುತ್ತವೆ. ಗ್ರಾಹಕರು ಮತ್ತು ವರ್ತಕರಿಬ್ಬರಿಗೂ ಈ ಸಣ್ಣ ನೋಟುಗಳನ್ನು ಸ್ವೀಕರಿಸಲು ಹಿಂದೇಟು ಹಾಕುತ್ತಿರುವುದು ಕಂಡು ಬಂದಿದೆ. ದೊಡ್ಡ ಮಾರುಕಟ್ಟೆಯ ವ್ಯಾಪಾರದವರೆಗೂ ಚಿಲ್ಲರೆ ನೋಟುಗಳ ಪಾತ್ರ ಪ್ರಮುಖವಾಗಿರುತ್ತದೆ. ಮಾರುಕಟ್ಟೆ ವರ್ತಕರಿಗೆ ತೀರಾ ಸಹಕಾರಿಯಾಗಿರುವ ಬಣ್ಣ ಮಾಸಿದ 10 ಮತ್ತು 20ರ ನೋಟುಗಳ ತೆಪ್ಪೆ ಬಳೆದುಕೊಂಡು ಮರಳಿ ಮಾರುಕಟ್ಟೆಗೆ ಬರುತ್ತಿರುವುದು ಬೇಸರ ಮೂಡಿಸಿದೆ. ಇವು ಭಾಳ ಚಲೋ ಅದಾವ್ರಿ, ಇವು ಭಾಳ ಖರಾಬ್ ನೋಡ್ರಿ. ನೀವು ಬ್ಯಾಂಕ್ನಾಗ ತೊಗೊಂಬರಕ್ಕೆ ಹೋಗ್ರಿ 10 ನೋಟು, ಅವರು ಅವನ್ನೇ ಕೊಡ್ತಾರೆ. ಹರಿದ ನೋಡ್ರಿ, ಬೇಕಾದ್ರೆ ಹೋಗ್ರಿ, ಬೇಡ ಬಿಡ್ರಿ. ಈಗ ಪ್ರಾಬ್ಲಮ್ ಇದು ಒಂದೇ ಊರಾಗ ಅಲ್ರಿ, ಪೂರಾ ಗುಲ್ಬರ್ಗ ಜಿಲ್ಲಾನೇ ಅದ. ಪೇಮೆಂಟಿಗೆ ಬರ್ತಾರಲ್ರಿ ಸರ್. ಈಗ 10 ರೂಪಾಯಿ 20 ರೂಪಾಯಿ ನೋಟು ಪೂರ್ತಿ ಹರಿದಿರೋ ನೋಟುಗಳಾಗ್ಯಾವ, ಪೂರ ಹರಿವಾಗ್ಯಾವ. ಯಾವುದಾದ್ರು ಕಸ್ಟಮರ್ ಕೊಡ್ಬೇಕಾದ್ರೆ ನಮ್ಗೆ ಕೊಡ್ತಾರೆ, ನಾವು ಕೊಟ್ಟರೆ ಯಾರು ತೊಗೊಂಗಿಲ್ಲ. ಇವು ಯಾಕೆ RBI ಅವರು, ಬ್ಯಾಂಕಿನವರು ಮರಳಿ ತೊಗೊಂಡು ಹೊಸ ನೋಟು ಕೊಡ್ತಾ ಇಲ್ಲ? ಇದ್ರ ಉದ್ದೇಶ ಏನು? ಯಾಕೆ ಅಂದ್ರೆ ಪ್ರತಿಯೊಂದು ಬಿಸ್ನೆಸ್ 50 ರೂಪಾಯಿಲಿಂದ ಚಾಲು ಮಾಡ್ಬೇಕಾ? 10 ರೂಪಾಯಿ 5 ರೂಪಾಯಿ ಏನಾದ್ರು ತೊಗೊಳ್ಬೇಕಾಗ್ತದೆ, ಕೊಡ್ಬೇಕಾಗ್ತದೆ. ನಂಬಲ್ಲಿ ಬರ್ತಾರೆ 10 ರೂಪಾಯಿ ವ್ಯಾಪಾರ ಆಗಿರ್ತಾ 50 ರೂಪಾಯಿ ತಂದು ಕೊಡ್ತಾರೆ, 100 ರೂಪಾಯಿ ತಂದು ಕೊಡ್ತಾರೆ. 5 ರೂಪಾಯಿ 10 ರೂಪಾಯಿ 20 ರೂಪಾಯಿ ಹೊಳೆ ಕೊಡೋಕೆ ಅಂದ್ರೆ ಹರಿದಿ ನೋಟ್ ಅದು ತೊಗೊಂಗಿಲ್ಲ. ಅದೇ ಕಸ್ಟಮರ್ ಬಂದ್ರೆ ನಾವು ತೊಗೋಬೇಕು ಅನಿವಾರ್ಯ. ಎಷ್ಟೊಂದು ಸ್ಟಾಕ್ ಹಾಕ್ಬೇಕು. ಬ್ಯಾಂಕ್ನವ್ರು ಯಾಕೆ ತೊಗೊಳ್ಯಾರ? ಏನು ಕಾರಣ? ದಯವಿಟ್ಟು ಬ್ಯಾಂಕ್ನವರು ಈ ಹಳೆ ನೋಟುಗಳು ತೊಗೊಂಡು ಹೊಸ ನೋಟುಗಳು ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ನಾನು ಎಲ್ಲ ಹರಿದ ನೋಟೇ ಚಲಾವಣೆ. ಹಾಂ, ಪೂರ ಹರಿದ ನೋಟೇ ಅವರೆಲ್ಲ. ಒಂದೇ ಒಂದು ಹೊಸ ನೋಟು ಇಲ್ಲ. ಮಡಿವಾಳ ಪಹೇರೂರ್, ಆನ್ ಸ್ಪಾಟ್ ನ್ಯೂಸ್, ವಾಡಿ. ಪ್ರಕಟಣೆ: ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು, ಕಲಬುರಗಿ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳು, ಕಲಬುರಗಿ. ಡೆಂಗು ಜ್ವರ ನಿಯಂತ್ರಣ ಎಲ್ಲರ ಜವಾಬ್ದಾರಿ. ಎಲ್ಲರೂ ತಿಳಿದಿರಬೇಕಾದ ಮೂಲ ಮಾಹಿತಿ. ಡೆಂಗ್ಯೂ ಜ್ವರ ಎಂದರೇನು? ಡೆಂಗು ಜ್ವರ ವೈರಸ್ನಿಂದ ಉಂಟಾಗುವ ಕಾಯಿಲೆ. ಇದು ಸೋಂಕು ಹೊಂದಿದ ಈಡೆಸ್ ಈಜಿಪ್ಟ್ವೆ ಸೊಳ್ಳೆಯ ಕಚ್ಚುವಿಕೆಯಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಈ ಸೊಳ್ಳೆಗಳು ಸಾಮಾನ್ಯವಾಗಿ ಸ್ವಚ್ಛ ನೀರಿನಲ್ಲಿ ಸಂತಾನ ಅಭಿವೃದ್ಧಿ ಮಾಡುತ್ತವೆ ಹಾಗೂ ಹಗಲು ಹೊತ್ತಿನಲ್ಲಿ ಮನುಷ್ಯರನ್ನು ಕಚ್ಚುತ್ತವೆ. ಈ ರೋಗದ ಮುಖ್ಯ ಲಕ್ಷಣಗಳು ಯಾವುವು? ಇದ್ದಕ್ಕಿದ್ದಂತೆ ತೀವ್ರ ಜ್ವರ, ವಿಪರೀತ ತಲೆನೋವು, ಕಣ್ಣುಗಳ ಹಿಂಭಾಗ ನೋವು, ಮಾಂಸಖಂಡ ಮತ್ತು ಕೀಲುಗಳಲ್ಲಿ ವಿಪರೀತ ನೋವು ಕಾಣಿಸಿಕೊಳ್ಳುವುದು ಈ ರೋಗದ ಪ್ರಮುಖ ಲಕ್ಷಣಗಳು. ತೀವ್ರ ಸ್ಥಿತಿಯಲ್ಲಿ ಬಾಯಿ, ಮೂಗು ಮತ್ತು ವಸಡುಗಳಿಂದ ರಕ್ತಸ್ರಾವ ಹಾಗೂ ಚರ್ಮದ ಮೇಲೆ ಅಲ್ಲಲ್ಲಿ ರಕ್ತಸ್ರಾವದ ಗುರುತುಗಳು ಕಾಣಿಸಿಕೊಳ್ಳುತ್ತವೆ. ಈ ರೋಗಕ್ಕೆ ಚಿಕಿತ್ಸೆ ಏನು? ಡೆಂಗ್ಯೂ ಜ್ವರಕ್ಕೆ ಯಾವುದೇ ನಿರ್ದಿಷ್ಟ ಔಷಧಿ ಹಾಗೂ ಲಸಿಕೆ ಇರುವುದಿಲ್ಲ. ರೋಗದ ಲಕ್ಷಣಗಳಿಗನುಸಾರವಾಗಿ ವೈದ್ಯರಿಂದ ಸೂಕ್ತ ಚಿಕಿತ್ಸೆ ಪಡೆಯಬಹುದು. ಇಂತಹ ಲಕ್ಷಣಗಳು ಕಂಡು ಬಂದರೆ ತಕ್ಷಣ ಹತ್ತಿರದ ಸರ್ಕಾರಿ ಆಸ್ಪತ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರಲ್ಲಿ ಪರೀಕ್ಷಿಸಿಕೊಂಡು ಸೂಕ್ತ ಚಿಕಿತ್ಸೆಯನ್ನು ಪಡೆಯಬಹುದು. ಈ ರೋಗದ ನಿಯಂತ್ರಣ ಹೇಗೆ? ಸೊಳ್ಳೆಗಳ ನಿಯಂತ್ರಣ ಒಂದೇ ಡೆಂಗ್ಯೂ ರೋಗದ ಹತೋಟಿಗೆ ಮುಖ್ಯ ವಿಧಾನ. ಈ ಸೊಳ್ಳೆಗಳು ನೀರನ್ನು ಸೇಕರಿಸಿಡುವ
ಸಿಮೆಂಟ್ ತೊಟ್ಟಿ, ಕಲ್ಲು ಚಪ್ಪಡಿಯಿಂದ ನಿರ್ಮಿಸಿದ ತೊಟ್ಟಿ, ಡ್ರಮ್, ಬ್ಯಾರೆಲ್, ಮಣ್ಣಿನಿಂದ ಮಡಿಕೆ ಉಪಯೋಗಿಸಿದ ಒರಳು, ಕಲ್ಲು ಮುಂತಾದ ಕಡೆಗಳಲ್ಲಿ ಶೇಖರಣೆಯಾಗುವ ನೀರಿನಲ್ಲಿ ಉತ್ಪತ್ತಿ ಆಗುವುದರಿಂದ ಈ ರೀತಿ ನೀರು ನಿಲ್ಲದಂತೆ ಎಚ್ಚರಿಕೆ ವಹಿಸಬೇಕು. ಮುಂಜಾಗ್ರತಾ ಕ್ರಮ: ಎಲ್ಲ ನೀರಿನ ತೊಟ್ಟಿ, ಡ್ರಮ್, ಬ್ಯಾರೆಲ್, ಏರ್ ಕೂಲರ್ ಇತ್ಯಾದಿಗಳನ್ನು ವಾರಕ್ಕೊಮ್ಮೆ ಖಾಲಿ ಮಾಡಿ ಒಣಗಿಸಿ ಭರ್ತಿ ಮಾಡಿಕೊಳ್ಳುವುದು. ನೀರು ಖಾಲಿ ಮಾಡಲು ಸಾಧ್ಯವಿಲ್ಲದ ತೊಟ್ಟಿ ಮುಂತಾದವುಗಳನ್ನು ಸೊಳ್ಳೆಗಳು ಒಳಗೆ ನುಸುಳದಂತೆ ಸರಿಯಾಗಿ ಮುಚ್ಚಳದಿಂದ ಮುಚ್ಚುವುದು. ಬಯಲಿನಲ್ಲಿರುವ ತ್ಯಾಜ್ಯ ವಸ್ತುಗಳಾದ ಟಯರು, ಎಳೆನೀರಿನ ಚಿಪ್ಪು, ಒಡೆದ ಬಾಟಲ್ ಮುಂತಾದವುಗಳಲ್ಲಿ ಮಳೆ ನೀರು ಸಂಗ್ರಹವಾಗದಂತೆ ಎಚ್ಚರಿಕೆ ವಹಿಸುವುದು ಅಥವಾ ಸೂಕ್ತ ವಿಲೇವಾರಿ ಮಾಡುವುದು. ಸಂರಕ್ಷಣಾ ವಿಧಾನಗಳಾದ ಸೊಳ್ಳೆ ನಿರೋಧಕಗಳನ್ನು ಹಾಗೂ ಸೊಳ್ಳೆ ಪರದೆಯನ್ನು ಬಳಸಿ ಸೊಳ್ಳೆಗಳು ಕಚ್ಚದಂತೆ ಎಚ್ಚರಿಕೆ ವಹಿಸುವುದು. ಗಮನಿಸಿ, ಡೆಂಗ್ಯೂ ರೋಗ ಬಂದಾಗ ರಕ್ತದಲ್ಲಿರುವ ಪ್ಲೇಟ್ಲೆಟ್ಸ್ಗಳು ಕೊರತೆಯಾಗುತ್ತವೆ ಎಂಬ ವದಂತಿ ಜನಸಾಮಾನ್ಯರಲ್ಲಿ ಹರಡಿದೆ. ಆದರೆ ಪ್ಲೇಟ್ಲೆಟ್ಸ್ ಕಡಿಮೆ ಆದ ರೋಗಿಗಳಿಂದ ವೈದ್ಯರು ನೀಡುವ IV ದ್ರಾವಣದಿಂದ ತಕ್ಷಣ ಪ್ಲೇಟ್ಲೆಟ್ಸ್ಗಳ ಪ್ರಮಾಣ ಹೆಚ್ಚಾಗಿ ರೋಗಿಯು ಚೇತರಿಸಿಕೊಳ್ಳುತ್ತಾನೆ. ರಾಜ್ಯದ 171 ಪರವಾನಗಿ ಪಡೆದ ರಕ್ತನಿಧಿಗಳಲ್ಲಿ 30 ರಕ್ತನಿಧಿಗಳಿಗೆ ರಕ್ತದ ಕಣಗಳು ಬೇರ್ಪಡಿಸಲು ಅನುಮತಿ ನೀಡಲಾಗಿದ್ದು, ಯಾವುದೇ ಡೆಂಗ್ಯೂ ರೋಗಿಯು ಉಲ್ಬಣದ ಸ್ಥಿತಿ ತಲುಪಿದ್ರೆ ಪ್ಲೇಟ್ಲೆಟ್ಸ್ಗಳು ಲಭ್ಯವಾಗುವಂತೆ ವ್ಯವಸ್ಥೆ ಮಾಡಲಾಗಿದೆ. ರೋಗ ಗಂಭೀರ ಸ್ಥಿತಿಯಲ್ಲಿರುವ ಪ್ರಕರಣಗಳ ಸಮರ್ಪಕ ನಿರ್ವಹಣೆಗಾಗಿ ರಾಜ್ಯ ಮಟ್ಟದ ಆಸ್ಪತ್ರೆ, ವೈದ್ಯಕೀಯ ಕಾಲೇಜುಗಳು, ಜಿಲ್ಲಾ ಆಸ್ಪತ್ರೆ ಹಾಗೂ ಆಯ್ದ ತಾಲೂಕು ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕಗಳ ಸೇವೆ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸ್ಥಳೀಯರು ಆರೋಗ್ಯ ಸಹಾಯಕರನ್ನು ಭೇಟಿ ಮಾಡಿ.